ನಮಸ್ಕಾರ ಕಣ್ರಮ್ಮ. ನೋಡ್ರಿ, ಶೇಂಗಾ ಪುಡಿ ಮಾಡ್ತೀನಿ. ಇವೆಲ್ಲ ನಿಮಗೆ ತೋರಿಸಿದ್ದೀನಿ. ಆದರೆ ಯಾಕೆ ಮಾಡ್ತೀನಿ? ಸಂಕ್ರಾಂತಿ ಊಟಕ್ಕೆ ಮಾಡ್ತಾಯಿದ್ದೀನಿ. ಸಂಕ್ರಾಂತಿ ಒಳೆ ಊಟಕ್ಕೆ ಹೋಗ್ತೀವಿ. ಅದಕ್ಕೆ ನೀವು ನೋಡ್ಲಿಂದ ನೋಡ್ಕೊಳ್ರಮ್ಮ. ನೋಡ್ಲಿಂದ ನೋಡ್ಕೊಂಡು ಮಾಡ್ಕೊಳ್ರಿ ನನ್ನ ಮಕ್ಕಳು. ಅದಕ್ಕೆ ಹುರ್ಕೊಂತಿದ್ದೀನಿ. ಶೇಂಗಾ ಚಟ್ನಿ ಪುಡಿ ಮಾಡ್ತೀನಿ. ಇದಕ್ಕೆ ಏನೇನು ಬೇಕು ಇಲ್ಲಿ ನೋಡ್ರಿ. ಮಾಮೂಲಿ ಕರಿಬೇವು, ಮಾಮೂಲಿ ಜೀರಿಗೆ. ಈ ಜೀರಿಗೆ ಇದ್ರಾಗೆ ಶೇಂಗಾ ಪುಡಿಗೆ ಒಂದಿಟ್ಟು ಕರಿಬೇವು ತಗೊಂತೀನಿ. ಹುರಿದ್ರೆ ಅದ್ರಾಗೆ ಸ್ವಲ್ಪ ಜೀರಿಗೆ ಜಾಸ್ತಿ ಹುರಿದೀನಿ. ಒಂದಷ್ಟು ಜೀರಿಗೆ ತಗೊಂತೀನಿ. ಇದು ಶೇಂಗಾ ಪುಡಿಗೆ ಬೇಕೇ ಬೇಕು. ಕರಿಬೇವು ಚೆನ್ನಾಗಿ ಹುರ್ಕೋಬೇಕು. ಶೇಂಗಾ ಪುಡಿಗೆ ಜೀರಿಗೆನೂ ಚೆಂದ ಹುರ್ಕೋಬೇಕು. ಅದಕ್ಕೆ ಶೇಂಗಾ ಪುಡಿಗೆ ಕರಿಬೇವು ಜೀರಿಗೆ ಹುರಿದದ್ದಾಗೈತೆ. ಬೆಳ್ಳುಳ್ಳಿ ಸ್ವಲ್ಪ ಇಟ್ಕೊಂಡಿದ್ದು ತೋರಿಸ್ತೀನಿ. ಇದಕ್ಕೇನು ಉರಿಯಲ್ಲ ನಾವು. ದೊಡ್ಡ ಉರಿಯಾಗ ಉರಿಯಂಗಿಲ್ಲ, ಸಣ್ಣ ಉರಿಯಾಗ ಚಂದ ಹುರ್ಕೋಣ. ಚಾಲು ಮಾಡು. ಲೈಟಾಗಿ ಸೀಲ್ದಂಗೆ ಕರಿಬೇವು ಹುರ್ಕೋಬೇಕು. ನನ್ನ ಕೈಯಾಗ ಒಂದು ಇಡಿ ಹಾಕಿದ್ದೀನಿ ಕರಿಬೇವು. 150-200 ಗ್ರಾಮ್ ಮೆಣಸಿನ್ಕಾಯಿಗೆ ನನ್ನ ಕೈಯಾಗ ಒಂದು ಇಡಿ ಕರಿಬೇವು ಹಾಕಿದ್ದೀನಿ. ಒಂದು ಕಟ್ಟು ಕೊತ್ತಂಬರಿ ಹಾಕಿದ್ದೀನಿ. 150 ಗ್ರಾಮು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ. ನೋಡಿರಿ, ಈಗ ಹುರಿದುತ್ತೆ ನೋಡಿರಿ. ಇಷ್ಟು ಹುರಿದ್ರೆ ಸಾಕು, ಕರಗಾಗೋದು ಬೇಡ. ಇಷ್ಟು ಹುರಿದ್ರೆ ಮೆಣಸಿನ್ಕಾಯಿ ಜೊತೆ ಪುಡಿ ಮಾಡ್ಕೊಂಬಿಡೋಣ. ಇದು ಒಂದು ಸ್ವಲ್ಪ ಹೊತ್ತು ಇದ್ರಾಗ ಬಿಟ್ಟರೆ ಆಫ್ ಮಾಡಿ. ಈಗ ನೋಡಿರಿ, ಇದ್ರಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಸ್ವಲ್ಪ ಜೀರಿಗೆ ಎದಕ್ಕೆ? ಬೆಳ್ಳುಳ್ಳಿ ಚಟ್ನಿ ಅದ್ರಾಗ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಸಾಕು. ಆಯ್ತು ನೋಡ್ರಮ್ಮ, ಇದ್ರಾಗ ಬಿಟ್ಬಿಡೋಣ. ಅದೇ ಸ್ವಲ್ಪ ಗರಿ ಗರಿ ಆಗಲಿ ಎಲ್ಲ. ನೋಡ್ರಿ, ಇದಾದ್ಮೇಲೆ ಇದು ಸುರ್ಕಂದು ಬೆಳ್ಳುಳ್ಳಿ ಸ್ವಲ್ಪ ಉದಿಲ್ಲಂತೂ ಬಾಡಿಸ್ತೀನಿ. ಹಸಿ ಇರಬಾರ್ದು. ಹಸಿ ಇರಬಾರ್ದು. ತೋರಿಸ್ತೀನಿ ತಡೀರಮ್ಮ. ಸ್ವಲ್ಪ ಇದ್ರಾಗ ಇದು ಗರಿ ಗರಿ ಆಗ. ಬೆಳ್ಳುಳ್ಳಿ ಚಟ್ನಿಗೆ ಕರಿಬೇವು ಹುರಿತೀನಿ. ಅಲ್ಲ, ಕೊತ್ತಂಬರಿ ಸೊಪ್ಪು ನೀರು ಸ್ವಲ್ಪ ಬತ್ತಂಗೆ ಇದು ಮಾಡ್ಕೊಂತೀನಿ. ನೋಡ್ರಿ, ಬೆಳ್ಳುಳ್ಳಿ ಚಟ್ನಿ ಮಾಡೋಕ್ಕೆ ಮೆಣಸಿನ್ಕಾಯಿ ಹುರುವಾಗ ನಿಮಗೆ ತೋರಿಸ್ತೀನಿ. ಇದು ನೋಡಿ, ಸ್ವಲ್ಪ ಕೊತ್ತಂಬರಿನ ಎಲ್ಲ ಚಂದ ತೊಳೆದು ನೀರು ಬತ್ತಿಸ್ತೀನಿ. ಇಲ್ಲಾಂದ್ರೆ ಬೆಳ್ಳುಳ್ಳಿ ಚಟ್ನಿ ಮತ್ತೆ ಕೆಡಬಾರ್ದಲ್ಲ, ಅದಕ್ಕೆ ಸ್ವಲ್ಪ ನೀರು ಬತ್ತಿಸ್ತೀನಿ. ಪಳ ಅನ್ನಂಗೆ ಉರಿಯಲ್ಲ, ನೀರು ಬತ್ತಿಸ್ತೀನಿ ಅಷ್ಟೇ. ಇದನ್ನ ಬಂದು ಮಾಡೋಕೆ ಒಂದು ಕಟ್ಟು ಕೊತ್ತಂಬರಿ ಚಾಲು ಮಾಡಿದೆ. ಭಾಗ್ಯನ ತಮ್ಮ ಪುನೀತ್ ಅಂತ ಅವನ ಹೆಸರು. ಪುನೀತ, ಮೆಣಸಿನ್ಕಾಯಿ ಉರಿತಾ ಇದ್ದೀನಿ. ಕರೆಕ್ಟಾಗಿ ವಿಡಿಯೋ ಮಾಡು. ನಮಸ್ಕಾರ. ಬೆಳ್ಳುಳ್ಳಿ ಚಟ್ನಿ ಮಾಡೋಣ ಅಂತ ಮೆಣಸಿನ್ಕಾಯಿ ಉರಿತಾ ಇದ್ದೀನಿ. ಬೆಳ್ಳುಳ್ಳಿ ಚಟ್ನಿ ಅಂದರೆ ನಾವು ಪುಡಿಗ್ಯಾರ ಅಂತ ಹಳ್ಳಿ ಕಡೆ. ಪುಡಿಕಾರ ಬಾಣ್ತರಿ ಕೊಡೋಕೆ ಬೆಳ್ಳುಳ್ಳಿ ಚಟ್ನಿ ಮಾಡ್ತಾರೆ. ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕ್ಯಂದು ಇಷ್ಟು ಮೆಣಸಿನ್ಕಾಯಿ ಹಾಕ್ಯಂದು ನಾವು ಇದನ್ನು ನಮಗೆ ವರ್ಷೆಲ್ಲ ಇಟ್ಕೊಂಡು ತಿನ್ನಕ್ಕೆ ಮಾಡ್ತಾಯಿದ್ದೀವಿ. ಈಗ ಸಂಕ್ರಾಂತಿ ಬಂತು ಗೊತ್ತಲ್ಲ, ನಾಳೆ ನನ್ನ ಮಗಳು ಬರ್ತಾಳಂತೆ. ಪಾಪ ಭಾಳ ಅಪರೂಪಕ್ಕೆ ಬರ್ತಾಳೆ ಇವಾಗ. ಅದಕ್ಕೆ ಏನೇನಾರೆ ಅವಳಿಗೆ ಇಷ್ಟ ಆಗಿತ್ತು ಮಾಡಿಡೋಣ ಅಂತ. ಬೆಳ್ಳುಳ್ಳಿ ಚಟ್ನಿ ಅವಳಿಗೆ ಇಷ್ಟ. ನೋಡಿರಿ, ಒಂದು 100-150 ಗ್ರಾಮ್ ಮೆಣಸಿನ್ಕಾಯಿ ಉರಿತಾ ಇದ್ದೀನಿ. ಬಿಗ್ಗಿಯಾಗಿ ಒಂದಿಡಿ ಕರಿಬೇವು, ಒಂದಿಡಿ ಕೊತ್ತಂಬರಿ ಹುರ್ಕೊಂಡಿನಿ. ಇನ್ನು ಕರಿಬೇವು ಹುರಿದಿಲ್ಲ ಅಂದ್ರೆ ಹುರ್ಕೊಂಡಿನಿ ಅಂದರೆ ಒಣಗಂಗಲ್ಲ, ನೀರು ಬಾಡಬೇಕು. ಕೊತ್ತಂಬರಿಗಳು ನೀರು ಬಾಡ್ಬೇಕು ಅಷ್ಟೇ. ಹುರ್ಕೊಂಡಿನಿ. ಈಗ ಬೆಳ್ಳುಳ್ಳಿ ಒಂದು 100-150 ಗ್ರಾಮ್ ಬೆಳ್ಳುಳ್ಳಿ, 100-150 1/4 kg ಮೆಣಸಿನ್ಕಾಯಿ ಹುರಿದ್ರೆ ನೀವು ಅರ್ಧ kg ಬೆಳ್ಳುಳ್ಳಿ ಬೇಕು. ಈಗ 100 ಗ್ರಾಮು ಮೆಣಸಿನ್ಕಾಯಿ ಹುರಿದ್ರೆ 150-200 ಗ್ರಾಮ್ ಬೆಳ್ಳುಳ್ಳಿ ಬೇಕು. ಇದು ಬೆಳ್ಳುಳ್ಳಿ ಚಟ್ನಿನೇ. ಈ ಚಟ್ನಿನ ಕಲ್ಲಾಗೆ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಬೆಳ್ಳುಳ್ಳಿ ಚಟ್ನಿ ಅಂತ ನಿಮಗೆ ಹೇಳ್ತಿದ್ದೀನಿ. ನಾವು ಬೆಳ್ಳುಳ್ಳಿ ಪುಡಿಗಾರ ಅಂತ ಹೇಳ್ತೀವಿ. ಪುಡಿ ಖಾರ. ಮೆಣಸಿನ್ಕಾಯಿ ಎಷ್ಟು ಲೈಟಾಗಿ ಹುರಿತೀನಿ, ಕರಗಾಗಬಾರ್ದು. ನೋಡ್ರಮ್ಮ, ಒಣಕೊಬ್ಬರಿದು ಚಟ್ನಿ ಪುಡಿ ಮಾಡ್ತೀನಿ. ಶೇಂಗಾ ತೋರಿಸಿದ್ದೀನಿ, ಶೇಂಗಾ ಹುರಿದೀನಿ. ಒಣಕೊಬ್ಬರಿದು ಒಂದು ಬಟ್ಲು ಚಟ್ನಿ ಪುಡಿ ಮಾಡ್ತೀನಿ. ಯಾವುದಕ್ಕೋಸ್ಕರ? ಸಂಕ್ರಮಣಕ್ಕೋಸ್ಕರ. ಇದನ್ನು ಸ್ವಲ್ಪ ಹುರಿದೀನಿ, ಸ್ವಲ್ಪ ಬೆಚ್ಚಗೆ ಮಾಡಿದ್ದೀನಿ. ಈಗ ಮಿಕ್ಸಿಗೆ ಎಲ್ಲ ಪುಡಿ ಮಾಡಿ ಇಟ್ಕೊಂತೀನಿ. ನಿಮಗೆ ಕಲ್ಲಿಗೆ ಹಾಕಿ ರುಬ್ಬುವಾಗ ತೋರಿಸ್ತೀನಿ ಇದಕ್ಕೂ ಏನೇನು ಹಾಕ್ತೀನಿ ಅಂತ. ಒಣಕೊಬ್ಬರಿನ ಪೀಸ್ ಮಾಡಿ ಸ್ವಲ್ಪ ಹುರಿದೀನಿ. ನೋಡು, ಒಂಚೂರು ಒಂದು ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣು ಹಾಕಿದ್ದೀನಿ ರಮ್ಮ. ಈ ಹುಣಸೆಹಣ್ಣು ಅದಕ್ಕೆ ಅಂದರೆ ನೋಡ್ರಿ, ಇಲ್ಲಿ ಶೇಂಗಾ ಚಟ್ನಿ ಪುಡಿಗೆ ಒಂಚೂರು, ಸ್ವಲ್ಪ ಬೆಳ್ಳುಳ್ಳಿ ಚಟ್ನಿಗೆ ಒಂದು ಸ್ವಲ್ಪ, ಒಂದಿಷ್ಟು ಶೇಂಗಾ ಪುಡಿಗೆ ಹಾಕ್ತೀನಿ. ತೋರಿಸ್ತೀನಿ ನಿಮಗೆ ಹಾಕುವಾಗ ಎಷ್ಟು ಹಾಕ್ತೀನಿ ಅಂತ. ಒಂದು ನಿಂಬೆಹಣ್ಣು ಅಷ್ಟು ಹುರಿತಾ ಇದ್ದೀನಿ. ಚೆನ್ನಾಗಿ ಹುರಿಬೇಕಮ್ಮ ಇದನ್ನ. ಇದ್ರಾಗ ನೀರಿನ ಅಂಶ ಅಂಟು ಇಲ್ದಂಗೆ ಹುರ್ಕೋಬೇಕು, ಪಳ ಆಗಂಗೆ ಹುರ್ಕೋಬೇಕು ಇದನ್ನ. ಚಟ್ನಿ ಪುಡಿ ಚೆನ್ನಾಗಿ ಇದು ಪುಡಿ ಹಾಕತ್ತೆ ಅವಾಗ, ಇದ್ರ ಅಂಟು ಹಾಕತ್ತೆ.
ಹುರಿದು ಬಾಣಲೆಗೆ ಬಿಟ್ಬಿಟ್ರೆ ಆಗ ಒಂಚೂರು ಪಳ ಹಾಕತ್ತೆ ಒಣಕೆಂದು ಒಣಗಬೇಕು ಚೆನ್ನಾಗಿ. ಪುನೀತಾ ಬೆಳ್ಳುಳ್ಳಿ ಬಾಡಿಸ್ತಾನ ಬರ್ರಿ ಅಮ್ಮ. ಈಗ ಅದೇ ಹೇಳಿದ್ದಲ್ಲ ಬೆಳ್ಳುಳ್ಳಿ ಚಟ್ನಿಗೆ ನೋಡ್ರಿ, ಕರಿಬೇವು ಒಂದಿಡಿ, ಜೀರಿಗೆ ಅಷ್ಟು ಜೀರಿಗೆ, ಎಷ್ಟು ಮೆಣಸಿನ್ಕಾಯಿ 150 ಗ್ರಾಮ್ ಮೆಣಸಿನ್ಕಾಯಿಗೆ. ಇದು ಭಾಳ ಉರಿಯಲ್ರಮ್ಮ, ಭಾಳ ಹುರಿದ್ರೆ ಸಾರಿ ಹುರಿದಂಗೆ ಆಗ್ತದೆ. ಸ್ವಲ್ಪ ನೀರು ಬಾಡಿಸ್ತ ಅಷ್ಟೇ, ಇಷ್ಟೇ ನೀರು ಬಾಡಿಸ್ಬಿಟ್ರೆ ಸಾಕು. ಮೆತ್ತಗಿರುತ್ತಲ್ಲ ಹಿಂಗೆ, ಅದನ್ನು ಸ್ವಲ್ಪ ಬಾಣಲಿ ಬೆಚ್ಚಗೆ ಮಾಡಿ ಇಳಿಸಿರೂ ಸಾಕು. ಹುರ್ಕಂದಿನಿ ನೋಡ್ರಿ, ಇದನ್ನು ಹುರ್ಕಂದಿನಿ, ಅದನ್ನು ಹುರ್ಕೊಂಡಿನಿ, ಮೆಣಸಿನ್ಕಾಯಿನೂ ಹುರ್ಕೊಂಡಿನಿ. ಬರ್ರಮ್ಮ, ನಮಸ್ಕಾರ. ಇದು ಒಣ ಕೊಬ್ಬರಿ ಪುಡಿ. ನಿಮಗೆ ಒಣ ಕೊಬ್ಬರಿ ತೋರಿಸ್ತೆ ಆವಾಗಲೇ. ಒಣ ಕೊಬ್ಬರಿನ 1 ರೌಂಡ್ ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿ ಮಾಡ್ಕೊಂಬಂದಿನಿ. ಇಲ್ಲಿ ನೋಡ್ರಿ, ಇಲ್ಲಿ ಹತ್ರ ಗಿಡಿಯಪ್ಪ, ಕಲ್ಲಿಗೆ ಸಿಗಲ್ಲ, ಈ ಥರ ಮಿಕ್ಸಿ ಮಾಡ್ಕೊಂಬಂದಿನಿ. ಒಳ್ಳೆ ಒಣ ಕೊಬ್ಬರಿ ಇದ್ದರೆ ಈ ಥರ ಸೂಸ್ಲ ಥರ ಆಗಿಬಿಡುತ್ತೆ, ಒಳ್ಳೆ ಒಣ ಕೊಬ್ಬರಿ. ಇದಕ್ಕೆ ಜೀರಿಗೆ ಕರಿಬೇವು ಹಾಕಿ ಮಾಡ್ಕೊಂಡು ಬಂದೀನಿ ಪುಡಿನ. ಇಲ್ಲಿ ನೋಡಿರಿ, ಒಣ ಕೊಬ್ಬರಿ ಚಟ್ನಿ ಪುಡಿಗೆ ಬೆಳ್ಳುಳ್ಳಿ, ಒಣ ಕೊಬ್ಬರಿ ಚಟ್ನಿ ಪುಡಿಗೆ ಕೊತ್ತಂಬರಿ, ಒಣ ಕೊಬ್ಬರಿ ಚಟ್ನಿ ಪುಡಿಗೆ ಬೆಲ್ಲ. ಆಯಿತಾ? 1 ಸೆಕೆಂಡ್ ಇರ್ದಿನೋ ಐತಿ. ಇದೆಲ್ಲ ಒಳ್ಳೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳ. ನೋಡಿರಿ, ಇಲ್ಲಿ ನೋಡಿರಿ, ಶೇಂಗಾ ಪುಡಿ ಇಷ್ಟು ದಪ್ಪ ಮಾಡ್ಕೊಂಬರ್ಬೇಕು, ಯಾಕೆಂದರೆ ಇದು ನೈಸ್ ಇರಬಾರ್ದು. ಇದನ್ನು ಖಾರದ ಪುಡಿನೂ ಮೆಣಸಿನ್ಕಾಯಿನೂ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಪುಡಿ ಮಾಡ್ಕೊಂಬಂದಿನಿ ಮಿಕ್ಸಿಗೆ. ಇಷ್ಟ ಆದರೆ ನನಗೆ ದುಂಡೆ ತಿರುವಕ್ಕೆ ಈಸಿ ಆಗುತ್ತೆ. ಇದಕ್ಕೆ ಇನ್ನು ಕರಿಬೇವು ಹಾಕಿಲ್ಲ ನೋಡಿರಿ, ಕರಿಬೇವು ಜೀರಿಗೆನ ಪುಡಿ ಮಾಡಿದ್ದೀನಿ. ಇದಕ್ಕೆ ಶೇಂಗಕ್ಕೆ, ಈಗ ಶೇಂಗಕ್ಕೆ ಬೆಳ್ಳುಳ್ಳಿ, ಶೇಂಗಕ್ಕೆ ಬೆಲ್ಲ, ಶೇಂಗಕ್ಕೆ ಕರಿಬೇವು ಸಾಮಾನು ಒಂದೇ ಇದ್ರೂ ಒಂದೊಂದಕ್ಕೆ ಒಂದೊಂದು ಮೆಥಡ್ ಬರುತ್ತೆ ಮಾಡೋದು. ಅದಕ್ಕೆ ಇದು ಒಣ ಕೊಬ್ಬರಿ ಚಟ್ನಿ ಪುಡಿ, ಇದು ಶೇಂಗಾ ಚಟ್ನಿ ಪುಡಿ, ಆವಾಗಲೇ ಮಾಡಿದ್ದು ಬೆಳ್ಳುಳ್ಳಿ ಚಟ್ನಿ. ಇದೆಲ್ಲ ಒಳ್ಳೆ ಊಟಕ್ಕೆ ಮಾಡಿದ್ರು, ಮನೆಗೆ ಜಾಸ್ತಿ ಮಾಡಿದ್ದೀನಿ. ಬಂದ್ಬಿಡೋದು. ಇದು ಒಣ ಕೊಬ್ಬರಿ ಪುಡಿ ತೋರಿಸು. ಒಣ ಕೊಬ್ಬರಿ ಚಟ್ನಿ ಪುಡಿ ನಾನೀಗ ಸ್ವಲ್ಪ ಖಾರದ ಪುಡಿ ಒಣ ಕೊಬ್ಬರಿ ಹಾಕಿ ಪುಡಿ ಮಾಡ್ಕೊಂಡು ಬಂದೀನಿ. ಕಲ್ಲಾಗೆ ಕೊತ್ತಂಬರಿ, ಬೆಳ್ಳುಳ್ಳಿ, ಬೆಲ್ಲ, ಉಪ್ಪು ರುಚಿಗೆ ತಕ್ಕನಷ್ಟು ಹಾಕ್ಕೊಂಡು ಕಲ್ಲಾಗ ರುಬ್ತೀನಿ. ನೀವೆಲ್ಲ ನೋಡ್ಕೊಳ್ರಿ. ಬರ್ರಿ ಹೋಗೋಣ. ಬರ್ರಿಯಮ್ಮ, ಈಗೆಲ್ಲ ಕಲ್ಲಿಗೆ ಹಾಕಿ ಕಲ್ಲಾಗ ರುಬ್ಬ ತೋರಿಸ್ತೀನಿ. ಬರ್ರಿ ಎಲ್ಲರೂ ನೋಡ್ರಿ, ಇದು ಒಣ ಕೊಬ್ಬರಿ ಪುಡಿ ಎಲ್ಲ ನಿಮಗೆ ತೋರಿಸಿನಲ್ಲ, ಮತ್ತೆ ತೋರಿಸ್ತೀನಿ. ಇಷ್ಟು ಹಾಕ್ಕೊಂಡಿನಿ, ಸ್ವಲ್ಪ ಹಾಕ್ಕೊಂಡಿನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ಯಂತೀನಿ, ಇಷ್ಟು ಬೆಳ್ಳುಳ್ಳಿ ಹಾಕ್ಯಂತೀನಿ. 1 ಕಾಲು kg ಇರ್ಬೋದು ಒಣ ಕೊಬ್ಬರಿ, ಕೊತ್ತಂಬರಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಬೇಡ ಅನಿಸುತ್ತೆ, ಬೇಕಾದ್ರೆ ಹಾಕ್ಕೊಳ್ಳೋದು. ನೋಡಿ ಈಗ ತಿರುಗ್ತೀನಿ. ಅಮ್ಮ ಎಲ್ಲದಕ್ಕೂ ಒಂದೇ ಹಾಕ್ತಾಳೆ ಅಂತಲ್ಲ, ಖಾರದ ಚಟ್ನಿ ಪುಡಿ ಅಂದಮೇಲೆ ಟೇಸ್ಟ್ಗಳು ಒಂದೇ ಬರ್ತಾವೆ. ಅದು ಬೆಳ್ಳುಳ್ಳಿ ಚಟ್ನಿ ಪುಡಿನೇ ಬೇರೆ ಟೇಸ್ಟ್ ಬರುತ್ತೆ, ಶೇಂಗಾ ಪುಡಿನೇ ಬೇರೆ ಟೇಸ್ಟ್ ಬರುತ್ತೆ. ಇದು ಒಣ ಕೊಬ್ಬರಿ ಹಾಕಿರೋದ್ರಿಂದ ಈ ಟೇಸ್ಟೇ ಬೇರೆ ಬರುತ್ತೆ. ಇದಕ್ಕೂ ಉಪ್ಪು ಖಾರ ಬೇಕು, ಇದಕ್ಕೂ ಉಪ್ಪು ಖಾರ ಬೇಕು. ಕೊತ್ತಂಬರಿ ಕರಿಬೇವು ಮಾಮೂಲಿ ರುಚಿಗೆ. ಹಂಗಾಗಿ ಎಲ್ಲದು ಒಂದೇ ಸಾಮಾನೆ, ಹಾಕೋ ಪ್ರಮಾಣ ಹೆಚ್ಚು ಕಡಿಮೆ ಇರ್ತಾವೆ ಅಷ್ಟೇ. ಯಾವುದಕ್ಕೆ ಜಾಸ್ತಿ ಜೀರಿಗೆ ಬೆಳ್ಳುಳ್ಳಿ ಹಾಕ್ತೀವಿ, ಯಾವುದಕ್ಕೆ ಕಡಿಮೆ ಹಾಕ್ತೀವಿ, ಅವೆಲ್ಲ ಇರ್ತಾವೆ. ನಿನ್ನೆ 1 kg ಬೆಳ್ಳುಳ್ಳಿ ನಿನ್ನೆ ಸುಲಿದ್ರದು ಎಲ್ಲ ಬಿಡಿಸಿ ಸ್ವಲ್ಪ ಎಣ್ಣೆ ಕೈ ಮಾಡಿ ಉಜ್ಜಿ ಬಿಸಿಲಿಗಿಟ್ಟಿದ್ದೆ. ಸ್ವಲ್ಪ ಈಸಿ ಆಯಿತು ಬಿಡಿಸೋಕ್ಕೆ. ಆದರೂ 1 kg ಬೆಳ್ಳುಳ್ಳಿ ಬಿಡಿಸೋದು ಸುಮ್ಮನೆ ಮಾತಲ್ಲ, 2 ದಿವಸ ಬಿಡಿಸಿದ್ವಿ. ಈಗ ಒಣ ಕೊಬ್ಬರಿ ಮಾಡಿದರೆ ಮುಗೀತಮ್ಮ. ಗುರಾಳ್ ಪುಡಿ ಏನು ಮಾಡಲ್ಲ ನಾನು, ಒಣ ಕೊಬ್ಬರಿ ಮಾಡಿದರೆ ಮುಗೀತು. ಮತ್ತು ಊಟಕ್ಕೆ ಹೋಗೋ ದಿನ ಅಡುಗೆ ಅವತ್ತು ಬೆಂದದ್ದು ಅಡುಗೆ ಏನೇನು ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ, ಆಯಿತಾ? ಇವಾಗ ನೋಡ್ರಿ, ಇಷ್ಟು ಮಾಡ್ಕೊಂತದೀನಿ. ಇದನ್ನಿಷ್ಟು ರುಬ್ಬಿದ್ರೆ ನಾನು ಎಲ್ಲ ಮುಗೀತು. ಆಮೇಲೆ ಶೇಂಗಾ ಪುಡಿ ಮಾಡುವಾಗ ನಾನೊಂದು ಮಾತು ಹೇಳಿದೆ ನಿಮಗೆ. ಯಾರಾದರೂ ಏನಾರು ಅರ್ಧಂಬರ್ಧಕ್ಕೆ ಬಿಟ್ಟೆ ಅದನ್ನ, ಶೇಂಗಾ ಪುಡಿಗೂ ಕೊಬ್ಬರಿಗೂ ಒಂದೇ ವಿಡಿಯೋ 2 ಸ್ವಲ್ಪ ಕೇಳ್ಕೊಳ್ರಿ. ಆವಾಗಲೇ ಯಾರೋ ಹೊರಗೆ ಕರೆದ್ರು ಫೋನ್ ಬಂದ್ ಮಾಡಿಟ್ಟು ಹೊರಗೆ ಮಾತಾಡೋಕ್ಕೆ ಹೋದೆ, ಕ್ಷಮ ಇರಲಿ.
ಒಂದು ಸರಿ ಮಾತಾಡಿದ ಮಾತು ಒಂದು ಸರಿ ಮನಸ್ಸಿಗೆ ಬಂದ ಮಾತು ಮತ್ತೆ ಬರಲ್ಲ. ಏನಂದೆ ಯಜಮಾನ್ರು ಇರ್ತಾರೆ ಮನೆಯಾಗೆ, ಅತ್ತೆನೋ ಅಮ್ಮನೋ, ವಯಸ್ಸಾದವ್ರು ಎಲ್ರಿಗೂ ಭಾರ ಅಲ್ವಾ? ಭಾರ ಅಂತ ಅಂದ್ಕೊಳ್ಳೋರಿ ಭಾರ. ಇಲ್ಲ ಅಂದರೆ ವಯಸ್ಸಾದವ್ರ ಮನೆಗಿದ್ರೆ ಒಂದು ಕಿರೀಟ ಇದ್ದಂಗೆ, ಒಬ್ಬ ರಾಜ ಇದ್ದಂಗೆ, ಒಬ್ಬ ರಾಣಿ ಇದ್ದಂಗೆ ಮಂತೆನ ನಮ್ಮ ಯಜಮಾನ್ರಿದ್ದರೆ ಒಂದು ಕಿರೀಟ ಇದ್ದಂಗೆ ಅನ್ನೋರಿಗೆ ಹಂಗೆ ಆಯಿತು. ಅದು ಭಾಳ ಎಳೆಯೋದು ಬೇಡ. ನಾವು ಏನೇ ಮಾಡಲಿ ನಮ್ಮ ಮಕ್ಕಳಿಗೆ ಅಂತ ಪ್ರೀತಿಯಿಂದ ಯಾರ ಮನೆಗೆ ಒಂದು ಹುಡಿ ಕೊಟ್ಟರೆ ಅದರ ಚಲೋ ಒಂದು ಲಡ್ಡು ಇದ್ದರೆ, ಚಲೋ ಒಂದು ಬಾಳೆಹಣ್ಣು ಇದ್ದರೆ, ಚಲೋ ಒಂದು ಸೇಬು ಇದ್ದರೆ ಇದು ನಮ್ಮ ಮಕ್ಕಳಿಗೆ ಬರುತ್ತೆ ಅಂತ ತರ್ತೀವಲ್ವ. ಹಾಗೆ ಅಮ್ಮ, ಅತ್ತೆ, ಅಜ್ಜಿ, ಮನೇಲಿ ತುಂಬ ದೊಡ್ಡ ಅಜ್ಜಿಯರು ಇನ್ನೂ ಇರ್ತಾರೆ. ಪೂರ್ಣ ಆಯಸ್ ಪಡೆದು ಬಂದ್ರೆ ಅಜ್ಜಿಯರು ಮಾರಾಗಿತ್ತರು ಇರ್ತಾರೆ. ಆವಾಗ ಎಲ್ರಿಗೂ ಸ್ವಲ್ಪ ಹಂಚಿ ತಿನ್ರಮ್ಮ ಅಂತ ಹೇಳಿದೆ ಅಷ್ಟೇ. ಅದನ್ನು ತಪ್ಪು ತಿಳ್ಕೊಬೇಡ್ರಿ. ಅತ್ತೆರಿದ್ದರು ಅಷ್ಟೇ ಅಮ್ಮ, ನೀವು ಅಷ್ಟೇ. ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಸೊಸೆಯರು ನೋಡ್ರಮ್ಮ. ನಿಮಗೆ ಮಗಳಿದ್ದಾಳೆ ಅಂತ ಮಗಳನ್ನೇ ಬೇರೆ ಥರ ನೋಡೋದು, ಸೊಸೆನೇ ಬೇರೆ ಥರದ ನೋಡೋದು ಮಾಡಬೇಡಿ. ಮಗಳಿಗಿಂತ ಒಂದು ಕೈ ಮೇಲಾಗಿ ಸೊಸೆ ನೋಡ್ರಿ. 24 ನಮ್ಮ ಸೇವೆ ಮಾಡೋದು ಸೊಸೆ. ಮಗಳು ಮಾಡ್ತಾಳೆ, ಆಕೆ ಗಂಡನ ಮನೆಗೆ ಆಕೆ ಅತ್ತೆ ಮಾವನ ಸೇವೆ ಮಾಡೋದು ಬೇಡವಾ? ಆಕೆ ಅವ್ರ ಅತ್ತೆ ಮಾವನ ಸೇವೆ ಮಾಡ್ತಾಳೆ. ನಮ್ಮ ಸೊಸೆ ಅಪ್ಪ ಅಮ್ಮನೆಲ್ಲ ಬಿಟ್ಟು ನಮ್ಮನೆಗೆ ಬಂದಿರ್ತಾಳೆ. ನಮ್ಮ ಮಗಳಿಗಿಂತ ನಮ್ಮ ಸೊಸೆ ಒಂದು ಕೈ ಮೇಲೆ ಅಲ್ವಾ? ಹಂಗೆ ಹೇಳ್ತಾ ಇದ್ದೀನಿ, ಯಾರು ತಪ್ಪು ತಿಳ್ಕೊಬೇಡ್ರಮ್ಮ. ಅದನ್ನ ಹೇಳಿದೆ. ಎಲ್ಲರೂ ಮನೆಗೆ ಏನೇ ಒಂದು ಮಾಡು. ಈಗ ನನ್ನ ಕೈ ನಡೀತೈತೆ, ಕೈಯ ಕಾಲ ಶಕ್ತಿ ಇದೆ. ಈಗೆಲ್ಲ ಹಾಕ್ಕೊಂಡಿನಿ, ಬೆಳ್ಳುಳ್ಳಿ ಮೆತ್ತಗೈತೆ ಅದಕ್ಕೆ ಹಾಕ್ಕೊಂಡಿನಿ. ನನ್ನ ಕೈ ನಡೀತೈತೆ ಅಂದರೆ ಕೈಯ ಕಾಲ ಶಕ್ತಿ ಇದೆ. ಒಬ್ಬಳೇ ಇದ್ದೀನಿ. ಕಷ್ಟಪಟ್ಟು ನಾನೇ ಮಾಡಬೇಕು, ಇಷ್ಟಪಟ್ಟರು ನಾನೇ ಮಾಡಬೇಕು. ಮತ್ತು ಇಷ್ಟಪಟ್ಟದ್ದು ತಿನ್ಬೋದು ಮಾಡಿದರೆ, ನಿಜ ಮಾಡೋಕ್ಕೆ ಕಷ್ಟ. ಹಂಗಾಗಿ ಎಲ್ಲದೂ ನನಗೆ ಸಿಗುತ್ತೆ ತಿನ್ನೋಕ್ಕೆ. ಸಿಗಲಿಲ್ಲದರಿಗೆ ಇದ್ರ ಬೆಲೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವು ಏನೇ ಮಾಡಿದ್ರು ನಮ್ಮ ಅಕ್ಕಪಕ್ಕನೂ ಅಷ್ಟೇ ಒಂದು ಬತ್ರಿ ಹೆಣ್ಮಗು ಇದ್ದರೆ ತೀರಾ ಅಜ್ಜ ಅಜ್ಜಿಗಳಿಗೆ ತಾಯಿ ಏನೋ ವಾಸನೆ ಬಂತು ಏನು ಮಾಡಿದೆವ ಅಂದರೆ ಒಂದು ಇಟ್ಟು ಕೊಡೋಣ. ನಮ್ಮ ಕಾಲ ಏನೇನೈತೆ ಯಾರಿಗೆ ಗೊತ್ತು? ಈಗ ಕೈ ಆಡುತ್ತೆ ಮಾಡ್ಕೊಂಡು ನೋಡ್ತೀವಿ. ಕೈ ಆಡಲಿಲ್ದ ನಮ್ಮ ಗತಿ ಏನಾಯ್ತೋ, ನಮ್ಮ ಕಾಲ ಏನೈತೆ ಯಾರು ಕಂಡು? ಹಂಗಲ್ಲ, 4 ಕಾಲ ನಡ್ಕೊಂಡು ಹೋಗೋಣ ಜೀವನನ. ಯಾರೂ ಸ್ವಾರ್ಥದಿಂದ ಜೀವನ ಮಾಡೋದು ಬೇಡ ಅಂತ ಅಂದ್ಕೊಂತಾನೆ ಅಷ್ಟೇ, ಬೇರೆ ಏನಿಲ್ಲ. ಸರಿಯಪ್ಪ, ಮಾಡಿದ್ಯಾ? ಇಲ್ಲಿ ನೋಡಿ, ಬಾ ಈ ಕಡೆ ಬಾ, ಈ ಕಡೆ. ಈಗ ನೋಡ್ರಮ್ಮ, ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಂಡಿನಿ. ಇಲ್ಲ ಐದು ಶೇಂಗಾ ಪುಡಿ, ಬೆಳ್ಳುಳ್ಳಿ ಅಷ್ಟು ಎಷ್ಟು ತಂದಿದ್ದೆ ಅಷ್ಟು ಹಾಕ್ಕೊಂಡಿನಿ. ಬೆಲ್ಲ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೀರಿಗೆ ಪುಡಿ ಮಾಡಿದ್ದು ಇಷ್ಟ. ಫಸ್ಟ್ ಬೆಳ್ಳುಳ್ಳಿ ಮೆತ್ತ ಮಾಡ್ಕೊಂತ ಆಮೇಲೆ ಇದನ್ನು ಸುರ್ಕೊಂತೀನಿ. ಶೇಂಗಾ ನೈಸ್ ಆಗಬಾರ್ದಲ್ಲ ಚಟ್ನಿ ಪುಡಿ, ಅದಕ್ಕೋಸ್ಕರ ಇದೆಲ್ಲ ಸ್ವಲ್ಪ ನೈಸ್ ಪುಡಿ ಮಾಡ್ಕೊಂಡು ಆಮೇಲೆ ಇದನ್ನು ಸುರ್ಕೊಳ್ತೀನಿ. ನಿಮಗೆ ತೋರಿಸ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದರಲ್ಲಿ ಜೀರಿಗೆ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಬೆಲ್ಲ, ಶೇಂಗಾ ಇಷ್ಟು ವಸ್ತುನು ಇದಕ್ಕೆ ಹಾಕಿದ್ದೀನಿ. ನಿಮಗೆ ತೋರಿಸಿದ್ದೀನಿ. ಅಮ್ಮ ತೋರಿಸಿಲ್ಲ ಅನ್ಬೇಡ್ರಿ, ಅಚ್ಚುಕಟ್ಟ ಮಾಡ್ಕೊಂಡು ಉಣ್ರಿ. ಇನ್ನೂ ಒಂದು ಸರಿ ನೋಡ್ರಿ. ಉಪ್ಪು ನಿಮಗೆ ಬಿಟ್ಟದ್ದು, ನಾನು ಕೈಯಾಗ ಹಾಕ್ತೀನಿ. ಇದು ಸೇರ್ ಮೆಥಡ್ ನಂದು ಉಪ್ಪಿಂದು. ಈಗ ಇದು ಮೆತ್ತಗಾಗ ತನಕ ರುಬ್ತನಮ್ಮ. ಇದು ಮೆತ್ತಗಾದ್ಮೇಲೆ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಸಣ್ಣಕ್ಕಾದ್ಮೇಲೆ ಇದನ್ನ ಹಾಕ್ಯೋದು. ಅಮ್ಮ ಯಾಕಿಷ್ಟು ಚಟ್ನಿಗಳು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ಸಂಕ್ರಾಂತಿ ಹಬ್ಬಕ್ಕೆ ಹೊಳೆಗೆ ಊಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಾನು ಬರ್ತೀನಿ ಊರಿಗೆ ಅಂತ ಹೇಳಿದೆ. ಸೊ ಅದೇ ಸಂಭ್ರಮ ನಮ್ಮ ಅಮ್ಮನಿಗೆ. ಎಲ್ಲ ರೀತಿ ಚಟ್ನಿಗಳನ್ನೆಲ್ಲ ಮಾಡಿಟ್ಬಿಟ್ರೆ ರೊಟ್ಟಿ ಊಟ ಅಲ್ವಾ ಅವತ್ತು. ಸೊ ರೊಟ್ಟಿ ಮತ್ತು ಪುಂಡಿ ಸೊಪ್ಪು ಅದೆಲ್ಲ ಅವತ್ತಿನ ದಿನ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಮುಂಚೆನೇ ಪ್ರಿಪ್ರೇಷನ್ ಮಾಡಿಡ್ತಾ ಇದ್ದಾರೆ. ಬರ್ರಮ್ಮ, ಏನೇನು ಸಾಮಾನು ಹಾಕಿದ್ದೆ ಅಂತ ನಿಮ್ಗೆ ಹೇಳಿದ್ದೆ. ಬರ್ರಿ ನೋಡಮ್ಮ, ಇದು ಮುಗೀತು. ಬರ್ರಿ, ಕಾಣಿಸುತ್ತೇನಪ್ಪ? ಹತ್ರ ಕಾಣಿಸುತ್ತೇನಾ? ಹತ್ರ ಹಿಡಿಯ ನೋಡ್ರಿ. ಇಷ್ಟು ದಪ್ಪ ಇರ್ಬೇಕು, ನಾಜೂಕಾಗಿರಬಾರ್ದು. ಇದು ದುಂಡ್ಯಾಗ ಮಾಡಿದ್ದು ಅಂತ ಚಟ್ನಿ ಪುಡಿ. ನಾವು ಮಿಕ್ಸಿ ಮಾಡ್ತೀವಲ್ಲ ಅದಲ್ಲ. ಇದನ್ನೊಂದ್ಸರಿ ಮಿಕ್ಸಿಯಾಗೆ ಹೊಡ್ಕೊಂಡು ಬಂದೀನಿ. ಇದನ್ನ ಪೌಡ್ರ್ ಅಂದರೆ ಅಬಡ ಒಂದೇ ಒಂದು ರೌಂಡ್ ಗುರ್ರ ಅನ್ಸಿದ್ದೀನಿ. ಇಲ್ಲಿ ತಂದು ಅದಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಹುರಿದ ಕರಿಬೇವು ನೋಡಿದ್ರಲ್ಲ, ಜೀರಿಗೆ, ಅದನ್ನು ಪುಡಿ ಮಾಡಿದ್ದೆಲ್ಲ ಹಾಕಿ ಕಲ್ಲಾಗಿ ತಿರುವಿದ್ದೀನಿ. ಈಗ ನೋಡ್ರಮ್ಮ, ಇದು ನೀವು ಉಂಡೆ ಕಟ್ಟಿ ಇಟ್ಕೊಂಡಂಗಾಗಿತ್ತು ನೋಡ್ರಿ. ಹೆಂಗೈತೆ ನೋಡ್ರಮ್ಮ. ಈಗ ಇದ್ರ ರುಚಿಯ ತಿಂದರೆ ಬಲ್ಲರು ಬೆಲ್ಲದ ರುಚಿ ಅಂತಾರಲ್ಲ, ಹಂಗೆ ಬಲ್ಲವರೇ ಬಲ್ಲರು ಬೆಲ್ಲದ ರುಚಿಯ. ಹಂಗಾಗಿತ್ತು ನನ್ನ ಮಕ್ಕಳ. ಮಾಡ್ಕೊಂಡು ಉಣ್ರಿ. ಬಸ್ರಿಯರು, ಯಜಮಾನ್ರು, ಅತ್ತೆ ಮಾವಿಗೆ ನೀವು ಮಾಡ್ತಾರಲ್ಲ ನನ್ನ ಮಕ್ಕಳ, ಯಾವಾಗಲೂ ಅತ್ತೆ ಮಾವು ಕೊಡು ಅಂತಾಳೆ ಅಂತ ಬೈಬೇಡ್ರಿ ಕಣ್ರವ. ಅತ್ತೆ ಮಾವ ಮನೇಲಿದ್ದರೆ ನನ್ನ ಮಕ್ಕಳ ತಡಿ ಕರ್ನಾಟಕ ತೆಗಿತೀನಿ ತಡ್ರವ.
ಅತ್ತೆ ಮಾವ ಮನೇಲಿದ್ರೆ ಸ್ವಲ್ಪ ಕೊಡ್ರವ, ನೀಡ್ರಿ ನನ್ನ ಮಕ್ಕಳ. ಬರೀ ಬೆಳ್ಳುಳ್ಳಿ ಚಟ್ನಿ ಮಾಡೋದಂತ ಬೆಳಗ್ಗೆ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ. ಮಿಕ್ಸಿಗೆ ಪುಡಿ ಮಾಡೋದೆಲ್ಲ ಪುಡಿ ಮಾಡಿದ್ದೀನಿ ಒಣದ. ಈಗ ರುಬ್ಬಂದು ಬನ್ನಿ. ಭಾಗ್ಯನ ತಮ್ಮ ಪುನೀತ ವಿಡಿಯೋ ಮಾಡ್ತದಾನೆ. ಹೆಂಗೆ ಮಾಡ್ತಾನೆ ಗೊತ್ತಿಲ್ಲ, ಕ್ಷಮ ಇರಲಿ. ಸಣ್ಣನಿದ್ದಾನೆ, ಹೆಂಗೆ ಮಾಡ್ತಾನೆ ಮಾಡಲಿ ನೋಡೋಣ. ಈ ಸರಿ ಚೆನ್ನಾಗಿ ಮಾಡಿದ್ರೆ ಭಾಗ್ಯನ ತಮ್ಮನೂ ಮಾಡ್ಬೋದು, ಭಾಗ್ಯನೂ ಮಾಡ್ಬೋದು. ನಿಮಗೆ ಒಂದೊಂದು ವಿಡಿಯೋ ಸಿಗುತ್ತೆ. ಅದಕ್ಕೆ ಹಾಲಲ್ಲಿ ಮ್ಯಾಟ್ ಹಾಸಿ ಇಟ್ಕೊಂಡಿನಿ ನೋಡ್ರಮ್ಮ. ಬರತ್ತೆ ಒಂದೊಂದೇ ತೋರಿಸ್ತಾನೆ. ಇದು ಕರಿಬೇವು ಜೀರಿಗೆ ಪುಡಿ ಮಾಡ್ಕೊಂಡಿನಿ ಹುರಿದು. ಕರಿಬೇವು ಜೀರಿಗೆ, ಒಂದು ಬಟ್ಲು 150-200 ಗ್ರಾಮ್ ಮೆಣಸಿನ್ಕಾಯಿ ಹುರಿದು, ದೇವ್ನೂರು ಮೆಣಸಿನ್ಕಾಯಿನ ಹುರಿದು ಪುಡಿ ಮಾಡಿದ್ದೀನಿ ಮಿಕ್ಸಿಗೆ. ನೋಡಿರಿ, ಇದ್ರಾಗ ಒಂದು ಬಟ್ಲು ಬೆಳ್ಳುಳ್ಳಿ, ಒಂದು ಬಟ್ಲು ಖಾರದ ಪುಡಿ, ಒಂದು ಬಟ್ಲು ಬೆಳ್ಳುಳ್ಳಿ, ಒಂದು ಸಿವಡು ಕೊತ್ತಂಬರಿನ ಸ್ವಲ್ಪ ಬಾಡಿಸಿ ಬಾಣಲಿನಲ್ಲಿ ಇಟ್ಟಿನಿ. ಚೂರು ಬೆಲ್ಲ, ಉಪ್ಪು ನೋಡಮ್ಮ. ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಇದು ಹುರಿದು ಮಿಕ್ಸಿಗೆ ಪುಡಿ ಮಾಡಿದ ಖಾರದ ಪುಡಿ ತಿಳ್ಕೊಳ್ರಿ. ಮೆಣಸಿನ್ಕಾಯಿ ದುಂಡೆ ಸಣ್ಣಕ್ಕಾಗಲ್ಲ, ಕುಟ್ಟೋದ್ರಲ್ಲಿ ಆಗುತ್ತೆ. ಕುಟ್ಟಕ್ಕೆ ಆರೇ ಕೋಲಿಲ್ಲ, ಒಳಕಲ್ಲಿದೆ, ಕುಟ್ಟು ಬಿಡ್ತಿದ್ದೆ. ಕುಟ್ಟೋದ್ರಲ್ಲಿ ಆಗುತ್ತೆ, ದುಂಡಿನಲ್ಲಿ ಸಣ್ಣಕ್ಕಾಗಲ್ಲ. ಅದಕ್ಕೆ ಹುರಿದು ಪುಡಿ ಮಾಡಿದ್ದೀನಿ. ಹುರಿದು ಪುಡಿ ಮಾಡಿದ್ದಕ್ಕೆ ಖಾರದ ಪುಡಿ ಹಾಕಿನಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು ನೋಡಿ ಆಮೇಲೆ ಹಾಕ್ಕೊಳ್ಳೋಣ. ನನಗೆ ಕೈ ಆಳ್ತೇನೆ ರೂಢಿ, ಕೈ ಆಳ್ತೆ ಹಾಕ್ಕೊಳ್ತದೆ. ಈಗ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಬೆಲ್ಲ ಎಲ್ಲದು ಹಾಕ್ಕೊಂಡು ಈಗ ತಿರುವಿಡೋಣ ನೋಡಿರಿ. ಇದ್ರಾಗ ತಿರುವಿದ್ದು ಬೆಳ್ಳುಳ್ಳಿ ಚಟ್ನಿ ತುಂಬ ರುಚಿ. ಬಾಣ್ತರಿಗೆ ಒಣ ಕೊಬ್ಬರಿ ಹಾಕಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತೀವಿ. ನಾವು ತಿನ್ನೋದಾದ್ರೆ ಇದೆಲ್ಲ ರೆಡಿ ಮಾಡ್ಕೊಂಡು ಉಂಡೆ ಕಟ್ಟಿ ಇಟ್ಕೊಂತೀವಿ. ಈಗ ಏನೇನು ಹಾಕಿದ್ದೀನಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಜೀರಿಗೆ, ಕರಿಬೇವು, ಉಪ್ಪು ಇಷ್ಟು ಹಾಕಿದ್ದೀನಿ. ಲಾಸ್ಟಲ್ಲಿ ಬೆಲ್ಲ ಹಾಕ್ಕೊಳ್ಳೋಣ. ಇಷ್ಟೇ, ಬೆಲ್ಲ ಬಾಳಲ್ಲ, ಇಷ್ಟೇ. ಸ್ವಲ್ಪ ಖಾರ ಮುರಿಲಿ ಅಂತ. ಬಂದು ಮಾಡಪ್ಪ ಈಗ ನೋಡ್ರಮ್ಮ. ಈಗೆಲ್ಲ ಹಾಕಿದ್ದೀನಿ, ದುಂಡಿಗೆ ತಿರ್ಬೇಕತ್ತೀನಿ. ಇದು ಚೆನ್ನಾಗಿ ಒಂದು ಅರ್ಧ-ಮುಕ್ಕಾಲು ಗಂಟೆ ತಿರುಗಿಸ್ಬೇಕು. ತಿರುಗಿದ್ರೆ ಬೆಳ್ಳುಳ್ಳಿ, ಖಾರದ ಪುಡಿ ಎಲ್ಲ ಸೇರಿ ಉಂಡೆ ಕಟ್ಟಂಗೆ ಜಿಗುಟಾಗಿ ನಾವೇನೋ ಎಣ್ಣೆ ತುಪ್ಪ ಹಾಕಿ ಕಲಿಸಿದೀವಿ ಅನ್ನೋ ಥರ ಬರುತ್ತಿದ್ದು ಬೆಳ್ಳುಳ್ಳಿ ಜಿಡ್ಡು. ಆವಾಗ ಇದು ಮುಗ್ದುತ್ತೆ ಅಂತ ಚೆನ್ನಾಗಿ ತಿರುಗಬೇಕು. ಇದು ಯಾಕೆ ಇಷ್ಟು ತಿರುತ್ತಾನೆ ಅಂದರೆ, ಒಳ್ಳೆ ಊಟಕ್ಕೆ ಸ್ವಲ್ಪ ಆಗುತ್ತೆ, ಒಂದು ಸ್ವಲ್ಪ ಮನೇಲಿ ಇಟ್ಕೊಳಕ್ಕೆ ನನಗಾಗುತ್ತೆ. ಆಮೇಲೆ ಅವಳು ಒಯ್ತೀನಿ ಅಂದರೆ ಅವಳು ಒಂದು ಸ್ವಲ್ಪ ಒಯ್ತಾಳೆ. ಅದಕ್ಕೆ 150-200 ಗ್ರಾಮ್ ಮೆಣಸಿನ್ಕಾಯಿ ತಿರುವಿದ್ದೀನಿ. ತಿರುತ್ತಾ ಇದ್ದೀನಿ, ತಿರುವಿಲ್ಲ, ತಿರುತ್ತಾ ಇದ್ದೀನಿ. ಈಗ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಹೆಣ್ಮಕ್ಳ ಕೈಯಾಗ ಆಗಲ್ಲ. ದೊಡ್ಡರಿದ್ರೆ ಮಾಡ್ಕೊಳ್ರಿ, ದೊಡ್ಡರಿದ್ರೆ ಏನು ತಪ್ಪೇನಿಲ್ಲ. ಮೆಣಸಿನ್ಕಾಯಿ ಹುರಿದು ಪುಡಿ ಮಾಡ್ಕೊಂಡು ಮಿಕ್ಸರ್, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ದೊಡ್ಡದು ಏನೂ ಇಲ್ಲ. 1 ವರ್ಷ ಇಟ್ಕೋಬೋದ್ರಮ್ಮ. ಒಂದು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಹೆಂಗೆ. ಒಂದು ಉಂಡೆ ಕಟ್ಟಿ, ತಂಬಿಟ್ಟು ಉಂಡೆ ಥರ ಒಂದು ಉಂಡೆ ಕಟ್ಟಿ ಇಟ್ಕೊಂಡ್ರೆ 1 ವರ್ಷ ಬಾಯಿ ಕೆಟ್ಟರಿಗೆ ಚಪಾತಿ ಮೇಲೆ ಒಂಚೂರು ತುಪ್ಪನೋ, ನೀವು ಎಣ್ಣೆ ಅಂದರೆ ಎಣ್ಣೆನೋ, ಮೊಸರು ಅಂದ್ರೆ ಮೊಸರು, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ರೊಟ್ಟಿ, ಚಪಾತಿ, ತುಪ್ಪ, ಅನ್ನ ಭಾಳ ಮಸ್ತಿರುತ್ತೆ, ಭಾಳ ಮಸ್ತಿರುತ್ತೆ. ಅದಕ್ಕೆ ಅಷ್ಟು ಕಷ್ಟಪಟ್ಟು ಎಲ್ಲ ದುಡ್ಡಾಗಿ ಮಾಡ್ಕೊಳ್ತೀನಿ. ಇನ್ನು ನಾಳೆ ಶೇಂಗಾ ಪುಡಿ, ಒಣ ಕೊಬ್ಬರಿ ಪುಡಿ ಎಲ್ಲ ಮಾಡಬೇಕು. ಒಳ್ಳೆ ಊಟಕ್ಕೆ ಮಾಡಬೇಕು. ಅದನ್ನು ನಿಮಗೆ ಎಲ್ಲರೂ ನೋಡಿದ್ದೀರಿ, ಇದೆಲ್ಲ ನೋಡ್ಲಿಲ್ದಾರು ನೋಡ್ಕೊಳ್ರಿ. ನಾನು ಹೆಂಗಿದ್ರು ಒಳ್ಳೆ ಊಟಕ್ಕೆ ಮಾಡ್ತಾ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಲಿಲ್ದಾರು ನೋಡ್ಕೊಳ್ರಿ ನನ್ನ ಮಕ್ಕಳ, ನೋಡ್ಕೊಳ್ರಿ. ನೋಡಿದ್ದೀರಿ, ಇದನ್ನು ತೋರಿಸಿದ್ದೀನಿ. ನಾನು ವರ್ಷ ಮಾಡಲೇಬೇಕು ಒಳ್ಳೆ ಊಟಕ್ಕೆ. ಸಂಕ್ರಮಣ ಮಾಡೋ ಪದ್ಧತಿನ ಮಾಡ್ತೀವಿ. ಒಳಗೆ ಹೋಗ್ಲಿ ಬಿಡಲಿ, ಒಳಗೆ ಹೋಗ್ಲಿಲ್ಲ ಅಂದರೆ ಮನೆ ಮೇಲಾದರೂ ಕುಂತು ಊಟ ಮಾಡ್ತೀವಿ, ಮಾಡ್ತೀನಿ. ನೋಡ ಈ ಕಡೆ ಸರಿಯಾಗಿ ಕರೆಕ್ಟ್ ಮಾಡಿ ಅಣ್ಣ. ಬರ್ರಮ್ಮ, ಬರ್ರಮ್ಮ, ನೋಡ್ರಮ್ಮ. ಈಗ ನೋಡ್ರಮ್ಮ ಹೆಂಗಿದ್ದದ್ದು ಬೆಳ್ಳುಳ್ಳಿ ಚಟ್ನಿ, ನೀರಿಲ್ದಂಗೆ ಏನಿಲ್ದಂಗೆ ಹಿಂಗಾಗಿತ್ತು ನೋಡ್ರಿ. ಹೆಂಗಾಗಿತ್ತು ನೋಡ್ರಿ. ಇಷ್ಟ ತನಕ ತಿರುವಿದ್ದೀನಿ. 1/4 ಗಂಟೆ, 1 ಗಂಟೆ, 4 ಗಂಟೆಗೆ 10 ನಿಮಿಷ ಅಂತ ಕುಂತೀನಿ ನೋಡ್ರ. ಈಗ ಇಷ್ಟು ಕಷ್ಟಪಟ್ಟು ಯಾರು ಮಾಡ್ತೀರಿ, ಯಾರು ಮಾಡ್ರೆ ಮಾಡ್ದಕ್ಕ ಉಂಡ್ಲಂತೆ ಮಳೆ ಅಂತ ಕಡ್ಬ ಏನು ಮಾಡ್ಕೊಂಡ್ರೆ 1 ವರ್ಷ ಉಣ್ತೀರಿ. ಇದ್ದ ಇಟ್ಟು ಒಟ್ಟಲ್ಲ, 1 ವರ್ಷ ಉಣ್ತೀರಿ. ಮುಗೀತು ನೋಡ್ರ. ಈಗ ತೆಗಿತೀನಿ, ಅದಕ್ಕೆ ನಿಮಗೆ ತೋರಿಸ್ತೆ. ಭಾಳ ಹೊತ್ತಾಕತ್ತೆ ತಿರುವುದು.
ಅದಕ್ಕೋಸ್ಕರ ನಿಮಗೆ ತೋರಿಸ್ಲಿಲ್ಲ. ಹಿಂಗೆ ಕಾಲು ಚಾಚ್ಕೊಂಡು ಬಂಗ ಬಿದ್ದು ರುಬ್ಬಿದ್ದೀವಿ. ಭಾರಿ ಕಷ್ಟ ಕಂಡ್ರಿ ಅಮ್ಮ. ಈಗ ಮೊದ್ಲಂಗೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಏನು ಮಾಡೋಣ, ನಿಮಗೂ ಹೇಳ್ದು ಮಾಡ್ಕೊಳ್ರವ ಅಂತ. ಗಟ್ಟಿದ್ದರು ಅರೆವಿದ್ದರು ಮಾಡಿದ್ರೆ ಚಂದ ಕಣ ನನ್ನ ಮಕ್ಳ. ನನ್ನ ವಯಸ್ಸಾಗಿದೆ, ತಿನ್ನ ಆಸೆ ಮಾಡ್ತೀವಿ. ಆಮೇಲೆ ಮಕ್ಕಳು ತಿನ್ಗೆ ಅನ್ನೋ ಆಸೆ ನಮಗೆ. ನನ್ನ ಮಗಗೆ ಭಾಳ ಜೀವ ಕಂಡ್ರವ ಇದು. ನನ್ನ ಮಗಗೆ ಇಂಥದ್ದು ಉಂಡೆ ಕಳಿಸ್ಬಿಡ್ತೀನಿ, ವರ್ಷ ಗಟ್ಟಲೆ ಇಟ್ಕೊಂತಾನೆ. ಇಂಥದ್ದು ಉಂಡೆ ಕಳಿಸ್ಬಿಡ್ತಾನೆ. ನೋಡವ ಉಂಡೆ ಹೆಂಗೆ ಕಟ್ಬೋದು ನೋಡ್ರಿ. ಹೆಂಗೆ ಬೆಳ್ಳುಳ್ಳಿ ಚಟ್ನಿ ಉಂಡೆ ಕಟ್ತೀರಿ ಅಂತ ಹೇಳ್ತಾರಲ್ಲ ನೀವು, ನೋಡ್ರಿ ನನ್ನ ಮಕ್ಕಳು ಹಿಂಗೆ ಉಂಡೆ ಕಟ್ಬಿಡೋದು. ಅವಳಿಗೊಂದು ಉಂಡೆ ಅವ್ನಿಗೊಂದು ಉಂಡೆ ಕಳಿಸ್ಬಿಟ್ರೆ ಸಾಕು. ಇಷ್ಟು ಕಷ್ಟಪಟ್ಟು ಮಾಡೋದು. ವರ್ಷಕ್ಕೊಂದ್ಸರಿ ಹೊಸ ಮೆಣಸಿನ್ಕಾಯಿ ತಂದು ದೇವನೂರು ಕಾಯಿ ಖಾರ ಇರಲ್ಲ ನೋಡ್ರಿ. ಬೆಳ್ಳುಳ್ಳಿ ಅರ್ಧ ಕೆ ಜಿ ಮೆಣಸಿನ್ಕಾಯಿ ಇದ್ದರೆ 3/4 kg ಬೆಳ್ಳುಳ್ಳಿ, 1/4 kg ಮೆಣಸಿನ್ಕಾಯಿ ಇದ್ದರೆ ಅರ್ಧ kg ಬೆಳ್ಳುಳ್ಳಿ. ಹಂಗೆ ತಿರುಗಬೇಕಿದ್ದ ನೋಡಿದ್ರೆ ನಾವು